ಸರ್ಕಾರಿ ಕಚೇರಿ, ತರಬೇತಿ ಅಥವಾ ಇಲಾಖೆಯ ನಿಯಮಗಳ ಪುಸ್ತಕ ಅಂತ ಅಂದ್ತಕ್ಷಣ ನಮ್ಮ ಕಣ್ಮಂದ ಬರುವ ಚಿತ್ರಣ ಸಾಮಾನ್ಯವಾಗಿ ಹೇಗಿರುತ್ತೆ? ಅದೇ ಕಪಾಟಿನಲ್ಲಿ ಜೋಡಿಸಿಟ್ಟಿರುವ ಕೆಂಪು ರಿಬ್ಬನ್ ಕಟ್ಟಿದ ದಪ್ಪನೆಯ ಧೂಳು ಹಿಡಿದ ಫೈಲ್ಗಳು. ಹೌದು ಹೌದು. ಇಲ್ಲವೇ ಅರ್ಥವೇ ಆಗದಂತಹ ಕಠಿಣ ಆಡಳಿತಾತ್ಮಕ ಪದಗಳಿರುವ ಹಳೇ ಶೈಲಿಯ ವೆಬ್ಸೈಟ್ಗಳು. ಅಲ್ವಾ? ಇದು ಕೇವಲ ನನ್ನ ಅನುಭವ ಅಲ್ಲ. ಬಹುತೇಕ ಎಲ್ಲರೂ ಸರ್ಕಾರಿ ವ್ಯವಸ್ಥೆಯ ಕಲಿಕೆಯನ್ನು ಹೀಗೆಯೇ ಊಹಿಸಿಕೊಳ್ಳುತ್ತಾರೆ. ನಮ್ಮ ಇಂದಿನ ಈ ಆಳವಾದ ವಿಶ್ಲೇಷಣೆಯಲ್ಲಿ ನಾವು ಇದೇ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ನಿಜ. ಆಡಳಿತಾತ್ಮಕ ಭಾಷೆ ಮತ್ತೆ ಆ ನಿಯಮಗಳ ದೊಡ್ಡ ಪಟ್ಟಿ ಅಂದ್ರೆ ಕಲಿಯಲು ಕೂತ್ರೆ ನಿದ್ದೆ ಬರುವಂತಹ ವಾತಾವರಣ ಅಂತಲೇ ನಮ್ಮೆಲ್ಲರ ತಲೆಯಲ್ಲಿ ಅಚ್ಚೊತ್ತಿ ಹೋಗಿದೆ. ತರಬೇತಿ ಅಂದ್ರೆ ಒಂದು ದೊಡ್ಡ ಹಾಲ್ನಲ್ಲಿ ಕೂರಿಸಿ ಯಾರು ಏನೋ ಓದುತ್ತಿರ್ತಾರೆ, ಕೇಳುವವರು ಸುಮ್ಮನೆ ತಲೆಯಾಡಿಸುತ್ತಿರುತ್ತಾರೆ. ಖಂಡಿತ ಅದೇ ಮನಸ್ಥಿತಿ ನಮ್ಮದು. ಆದರೆ ಒಂದು ಕ್ಷಣ ಯೋಚನೆ ಮಾಡಿ. ನಿಮ್ಮ ಸ್ಮಾರ್ಟ್ಫೋನ್ನಲ್ಲಿ ಒಂದು ತರಬೇತಿಯ ಆಪ್ ತೆರೆಯುತ್ತೀರಿ. ಅಲ್ಲಿ ಯಾವುದೇ ಒಣ ನಿಯಮಗಳಿಲ್ಲ, ಬೋರಿಂಗಾದ ಟೆಕ್ಸ್ಟ್ ಕೂಡ ಇಲ್ಲ. ಬದಲಾಗಿ ಕೈಯಲ್ಲಿ ಒಂದು ಪಾಯಿಂಟರ್ ಕಡ್ಡಿ ಹಿಡಿದು ನಗುನಗುತ್ತಾ ನಿಂತಿರುವ ಒಂದು ಆಕರ್ಷಕ ಅಂದ್ರೆ ಕ್ಲೇ ಸ್ಟೈಲ್ ಅಥವಾ ಮಣ್ಣಿನ ಗೊಂಬೆಯ ಶೈಲಿಯ ಡಿಜಿಟಲ್ ಪಾತ್ರ ನಿಮ್ಗೆ ಸ್ವಾಗತ ಕೋರುತ್ತದೆ. ಓಹೋ! ಆ ಪಾತ್ರವೇ ನಿಮ್ಗೆ ಬನ್ನಿ ಇವತ್ತು ನೀವು ಏನನ್ನು ಕಲಿಬೇಕು ಅಂತ ಮಾರ್ಗದರ್ಶನ ಮಾಡಿದ್ರೆ ಹೇಗಿರುತ್ತೆ? ಇದನ್ನ ಕೇಳಿದ್ರೇನೇ ಇದು ಆ ಸರ್ಕಾರಿ ತರಬೇತಿಯ ಸಾಂಪ್ರದಾಯಿಕ ಚಿತ್ರಣವನ್ನು ಸಂಪೂರ್ಣವಾಗಿ ಬುಡುಮೇಲು ಮಾಡುವಂಥ ಕಲ್ಪನೆ ಅಂತ ಅನಿಸುತ್ತೆ. ಇದು ಕೇವಲ ಆಸಕ್ತಿಯನ್ನು ಕೆರಳಿಸುವುದು ಮಾತ್ರವಲ್ಲ, ಕಲಿಕೆಯ ಪ್ರಕ್ರಿಯೆಯನ್ನು ಒಂದು ರೀತಿಯಲ್ಲಿ ಸಂವಾದಾತ್ಮಕವಾಗಿ ಅಂದ್ರೆ ಇಂಟರಾಕ್ಟಿವ್ ಆಗಿ ಬದಲಾಯಿಸುತ್ತೆ. ಖಂಡಿತ. ನಾವು ಇಂದು ವಿಶ್ಲೇಷಿಸುತ್ತಿರುವ ಮೂಲಗಳು ಇಂಥದ್ದೇ ಒಂದು ಕುತೂಹಲಕಾರಿ, ಸ್ಮಾರ್ಟ್ ಮತ್ತು ಭವಿಷ್ಯದ ಆಡಳಿತವನ್ನು ಬದಲಿಸಬಲ್ಲ ಕಲಿಕಾ ವ್ಯವಸ್ಥೆಯ ಬಗ್ಗೆ ಬೆಳಕು ಚೆಲ್ಲುತ್ತವೆ. ಅದೇ ಐಗಾಟ್ ಕರ್ಮಯೋಗಿ ಭಾರತ್ ಅಥವಾ ಐಗಾಟ್ ಕರ್ಮಯೋಗಿ ಭಾರತ್ ಮೊಬೈಲ್ ಅಪ್ಲಿಕೇಶನ್. ಹೌದು, ಸರ್ಕಾರಿ ನೌಕರರಿಗಾಗಿ ರೂಪಿಸಲಾದ ಆಪ್ ಇದು. ಎಕ್ಸಾಕ್ಟ್ಲಿ. ಇದರ ವಿನ್ಯಾಸ, ಆ ಹೊಸ ಡಿಜಿಟಲ್ ಪಾತ್ರವನ್ನು ಒಳಗೊಂಡ ಸೂಚನಾ ಪರದೆ ಅಥವಾ ಇನ್ಸ್ಟ್ರಕ್ಷನಲ್ ಸ್ಕ್ರೀನ್, ಪ್ರಾದೇಶಿಕ ಭಾಷೆಯ ಪ್ರಾಮುಖ್ಯತೆ ಮತ್ತೆ ಇದೆಲ್ಲದರ ಜೊತೆಗೆ ಮುಂಬರುವ ಕಡ್ಡಾಯ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತರಬೇತಿಗಳ ಸುತ್ತೋಲೆಗಳು ಇವೆಲ್ಲವನ್ನೂ ನಮ್ಮ ಇಂದಿನ ಚರ್ಚೆಗಾಗಿ ಒಟ್ಟುಗೂಡಿಸಿದ್ದೇವೆ. ಈ ಎಲ್ಲ ಮೂಲಗಳನ್ನು ಒಟ್ಟಿಗೆ ಸೇರಿಸಿ ನೋಡಿದಾಗ ನಮಗೆ ಅರಿವಾಗುವುದು ಒಂದೇ ವಿಷಯ: ಸರ್ಕಾರಿ ವ್ಯವಸ್ಥೆ ತನ್ನ ನೌಕರರನ್ನು ಹೇಗೆ ಸಜ್ಜುಗೊಳಿಸುತ್ತಿದೆ ಎಂಬುದು. ಮಾಹಿತಿಯ ಮಹಾಪೂರದಲ್ಲಿ ಕಳೆದು ಹೋಗದೆ ಈ ಆಪ್ ಅನ್ನು ನೌಕರರು ಹೇಗೆ ಪರಿಣಾಮಕಾರಿಯಾಗಿ ಬಳಸಬಹುದು ಮತ್ತು ಈ ತರಬೇತಿಯು ಈಗ ಎಷ್ಟು ಆಧುನಿಕ ಹಾಗೂ ಬಳಕೆದಾರ ಸ್ನೇಹಿಯಾಗಿದೆ ಅಂತ ಆಳವಾಗಿ ಅರ್ಥೈಸುವುದು ನಮ್ಮ ಈ ಚರ್ಚೆಯ ಪ್ರಮುಖ ಉದ್ದೇಶ. ಹಾಗಾದ್ರೆ ತಡ ಮಾಡೋದು ಬೇಡ, ನೇರವಾಗಿ ವಿಷಯಕ್ಕೆ ಬರೋಣ. ಯಾವುದೇ ಹೊಸ ತಂತ್ರಜ್ಞಾನವನ್ನು, ಅದರಲ್ಲೂ ಸರ್ಕಾರಿ ಆಪ್ ಅನ್ನು ಕಲಿಯುವಾಗ ಆ ಮೊದಲನೇ ಹೆಜ್ಜೆ ಬಹಳ ಕಷ್ಟ ಅಲ್ವಾ? ಹೌದು, ಖಂಡಿತ. ಮುಖಪುಟ ಓಪನ್ ಮಾಡಿದ ತಕ್ಷಣ ತಲೆನೋವು ಬರೆಸುವಂತಿದ್ರೆ ಎಷ್ಟೋ ಜನ ಅದನ್ನ ಮುಚ್ಚಿಬಿಡ್ತಾರೆ. ಆದ್ರೆ ಇಲ್ಲಿ ನಮ್ಮ ಮೂಲಗಳ ಪ್ರಕಾರ ಆಪ್ನ ವಿನ್ಯಾಸಕಾರರು ಆ ಮುಖಪುಟವನ್ನು ಅಥವಾ ಮಾರ್ಗದರ್ಶಿ ಪರದೆಯನ್ನು ಬಹಳ ವೃತ್ತಿಪರವಾಗಿ ಮತ್ತು ಅಚ್ಚುಕಟ್ಟಾಗಿ ರೂಪಿಸಿದ್ದಾರೆ. ನಿಜ. ನಾನು ಆಗ್ಲೇ ಹೇಳಿದ ಹಾಗೆ ಆ ಕ್ಲೇ ಸ್ಟೈಲ್ ಕ್ಯಾರೆಕ್ಟರ್ ಇದೆಯಲ್ಲ, ಆ ಪಾತ್ರದ ಬಗ್ಗೆ ನಂಗೆ ಬಹಳ ಕುತೂಹಲ ಇದೆ. ಒಂದು ಮಣ್ಣಿನ ಶೈಲಿಯ ಪುರುಷ ಅಥವಾ ಮಹಿಳಾ ಪಾತ್ರ, ಕೈಯಲ್ಲಿ ಪಾಯಿಂಟರ್ ಹಿಡಿದು ನಮ್ಗೆ ಪಾಠ ಮಾಡೋ ತರಹದ ಡಿಸೈನ್. ಯಾಕೆ ಅಂಥದ್ದೊಂದು ವಿನ್ಯಾಸ? ನೋಡಿ, ಇದರ ಹಿಂದೆ ಒಂದು ದೊಡ್ಡ ಮನೋವೈಜ್ಞಾನಿಕ ಕಾರಣವಿದೆ ಅಥವಾ ಯುಎಕ್ಸ್ ಸೈನ್ಸ್ ಇದೆ ಎನ್ನಬಹುದು. ಸಾಮಾನ್ಯವಾಗಿ ಸರ್ಕಾರಿ ವ್ಯವಸ್ಥೆಯಲ್ಲಿರುವ ಎಲ್ಲಾ ನೌಕರರು ಏನೋ 25-30 ವರ್ಷದ ಯುವಕರಾಗಿರೋದಲ್ಲ. ಹೌದು, ಬೇರೆ ಬೇರೆ ವಯಸ್ಸಿನವರಿರ್ತಾರೆ. ಕರೆಕ್ಟ್. 55 ವರ್ಷದ ಸ್ಮಾರ್ಟ್ಫೋನ್ ಬಳಸಲು ಸ್ವಲ್ಪ ಹಿಂಜರಿಯುವ ನೌಕರರು ಕೂಡ ಇರ್ತಾರಲ್ವಾ? ಹೌದು. ಅವರಿಗೆ ತಂತ್ರಜ್ಞಾನ ಎಂದರೆ ಒಂದು ರೀತಿಯ ಆತಂಕ ಇದ್ದೇ ಇರುತ್ತದೆ. ಹೌದು ಹೌದು. ಏನನ್ನು ಒತ್ತಿ ಇನ್ನೇನು ಆಡ್ಬಿಟ್ರೆ ಹೇಗೆ ಎನ್ನುವ ಭಯ ಇರುತ್ತೆ. ನಿಖರವಾಗಿ. ಆ ಭಯವನ್ನು ಹೋಗಲಾಡಿಸಲು ಈ ಮಣ್ಣಿನ ಶೈಲಿಯ ಅಥವಾ ಕ್ಲೇ ಸ್ಟೈಲ್ ಪಾತ್ರ ಸಹಾಯ ಮಾಡುತ್ತದೆ. ಕೈಯಲ್ಲಿ ಒಂದು ಪಾಯಿಂಟರ್ ಹಿಡಿದು ನಗುನಗುತ್ತಾ ನಿಂತಿರುವ ಆ ಪಾತ್ರವನ್ನು ನೋಡಿದಾಗ ಬಳಕೆದಾರರಿಗೆ ಇದೊಂದು ಕಠಿಣವಾದ ಪರೀಕ್ಷೆ ಅಲ್ಲ, ಬದಲಾಗಿ ಒಬ್ಬ ಸ್ನೇಹಮಯಿ ಶಿಕ್ಷಕ ನಮಗೆ ದಾರಿ ತೋರಿಸುತ್ತಿದ್ದಾನೆ ಎನ್ನುವ ಆಪ್ತಭಾವನೆ ಮೂಡುತ್ತದೆ. ಇದು ಕಲಿಯುವವರಲ್ಲಿನ ಆ ಕಾಗ್ನಿಟಿವ್ ಲೋಡ್ ಅಂದ್ರೆ ಮಾನಸಿಕ ಹೊರೆಯನ್ನು ಕಡಿಮೆ ಮಾಡ್ತದೆ. ಅಂದ್ರೆ ಇದು ಯಾವುದೋ ಕಚೇರಿಯ ಕಟ್ಟುನಿಟ್ಟಿನ ನಿಯಮಾವಳಿಯಂತೆ ಭಾಸವಾಗುವುದಿಲ್ಲ. ಬದಲಾಗಿ ನಾವು ಕಚೇರಿ ಪ್ರವೇಶಿಸುವಾಗ ರಿಸೆಪ್ಷನ್ನಲ್ಲಿ ನಿಂತು ನಮಗೆ ದಾರಿ ತೋರಿಸುವ ಗೈಡ್ನಂತೆ ಕೆಲಸ ಮಾಡುತ್ತಲ್ವಾ? ಹೌದು. ಈ ಪಾತ್ರವು
ಆಪ್ನ ಪ್ರತಿಯೊಂದು ಹಂತವನ್ನು, ಸ್ಕ್ರೀನ್ ಮೇಲಿನ ಯಾವ ಬಟನ್ ಏನನ್ನು ಮಾಡುತ್ತದೆ ಎಂಬುದನ್ನು ಬಹಳ ಸರಳವಾಗಿ ವಿವರಿಸುತ್ತದೆ. ಮೊದಲನೇ ಹಂತ ಬಹಳ ಸುಲಭ. ಗೂಗಲ್ ಪ್ಲೇಸ್ಟೋರ್ ಅಥವಾ ಆಪ್ ಸ್ಟೋರ್ನಿಂದ ಆಪ್ ಡೌನ್ಲೋಡ್ ಮಾಡ್ಕೊಳ್ಳುವುದು. ಆನಂತರ ಆಪ್ ತೆರೆದಾಗ ಸೈನ್ ಇನ್ ಬಟನ್ ಬರುತ್ತದೆ. ಇಲ್ಲಿ ಒಂದು ನಿಮಿಷ, ನಾನು ಈ ಲಾಗಿನ್ ಪ್ರಕ್ರಿಯೆಯ ಬಗ್ಗೆ ಸ್ವಲ್ಪ ಮಾತನಾಡಲೇಬೇಕು. ಯಾಕಂದ್ರೆ ನಾನು ಈ ಆಪ್ ಅನ್ನು ಸುಮ್ಮನೆ ಟೆಸ್ಟ್ ಮಾಡೋಣ ಅಂತ ನನ್ನ ರೆಗ್ಯುಲರ್ ಮೊಬೈಲ್ ನಂಬರ್ ಹಾಕಿ ಲಾಗಿನ್ ಆಗಲು ಪ್ರಯತ್ನಿಸಿದೆ. ಏನಾಯ್ತು? ಆದ್ರೆ ಅದು ಸಾಧ್ಯವಾಗ್ಲಿಲ್ಲ. ಇದೇಕೆ ಇಷ್ಟೊಂದು ಕಟ್ಟುನಿಟ್ಟಾಗಿದೆ? ಇದೊಂದು ಕಲಿಕೆಯ ಆಪ್ ತಾನೆ, ಯಾರು ಬೇಕಾದ್ರೂ ಕಲಿಯಲು ಅವಕಾಶ ಇರ್ಬೇಕಿತ್ತಲ್ವಾ ಅಂತ ನನಗನ್ಸ್ತು. ಅದೇ ನೋಡಿ, ಇದೇ ಈ ಆಪ್ನ ಅತ್ಯಂತ ಪ್ರಮುಖವಾದ ಆಡಳಿತಾತ್ಮಕ ಮತ್ತು ತಾಂತ್ರಿಕ ಅಂಶ. ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಇಲ್ಲೇ ಇದೆ. ಇದು ಕೇವಲ ಯೂಟ್ಯೂಬ್ನಲ್ಲಿ ವಿಡಿಯೋ ನೋಡುವಂಥ ಸಾಮಾನ್ಯ ಕಲಿಕಾ ಆಪ್ ಅಲ್ಲ. ಓಹೋ. ಇಲ್ಲಿ ಲಾಗಿನ್ ಆಗ್ಬೇಕಾದ್ರೆ ನೌಕರರು ಕಡ್ಡಾಯವಾಗಿ ತಮ್ಮ HRMS ಅಂದ್ರೆ ಮಾನವ ಸಂಪನ್ಮೂಲ ನಿರ್ವಹಣಾ ವ್ಯವಸ್ಥೆ ಇದೆಯಲ್ಲ, ಆ ಖಾತೆಗೆ ಲಿಂಕ್ ಆಗಿರುವ ಮೊಬೈಲ್ ಸಂಖ್ಯೆಯನ್ನೇ ನಮೂದಿಸಬೇಕು. ಅಂದ್ರೆ ಕಚೇರಿಯಲ್ಲಿ ಅಧಿಕೃತವಾಗಿ ಯಾವ ನಂಬರ್ ಕೊಟ್ಟಿದ್ದಾರೋ ಅದೇ ನಂಬರ್. ಹೌದು. ಆ ನಂಬರ್ ಹಾಕಿದಾಗ ಮಾತ್ರ ಮೊಬೈಲ್ಗೆ OTP ಬರ್ತದೆ. ಇದನ್ನು ಯಾಕೆ ಹೀಗೆ ಮಾಡಿದ್ದಾರೆ ಅಂದ್ರೆ, ಈ ವೇದಿಕೆ ನೌಕರರ ವೃತ್ತಿಪರ ಬೆಳವಣಿಗೆಗೆ ಅಧಿಕೃತ ದಾಖಲೆಯಾಗಿದೆ. ಓಕೆ. ಒಬ್ಬ ನೌಕರ ಯಾವ ಕೋರ್ಸ್ಗಳನ್ನು ಮುಗಿಸಿದ್ದಾನೆ, ಅವನ ಕಲಿಕೆಯ ಪ್ರಗತಿ ಹೇಗಿದೆ, ಅವನು ಎಷ್ಟು ಅಂಕಗಳನ್ನು ಗಳಿಸಿದ್ದಾನೆ ಎಂಬುದೆಲ್ಲವೂ ನೇರವಾಗಿ ಅವನ ಸೇವಾ ದಾಖಲೆಗಳ ಜೊತೆ ಲಿಂಕ್ ಆಗುತ್ತದೆ. ಅರೆ ವಾವ್! ಅಂದ್ರೆ ಇದು ಕೇವಲ ಜ್ಞಾನಾರ್ಜನೆಗಾಗಿ ಮಾತ್ರವಲ್ಲ, ಭವಿಷ್ಯದಲ್ಲಿ ಅವರ ಪ್ರಮೋಷನ್ ಅಥವಾ ವಾರ್ಷಿಕ ಮೌಲ್ಯಮಾಪನಕ್ಕೂ ಇದು ಆಧಾರವಾಗ್ಬೋದು ಅಂತಾಯ್ತು. ಖಂಡಿತವಾಗಿಯೂ. ಈ ರೀತಿ ಲಿಂಕ್ ಮಾಡುವುದರಿಂದ ವ್ಯವಸ್ಥೆಯಲ್ಲಿ ನಕಲಿ ಖಾತೆಗಳು ಇರುವುದಿಲ್ಲ. ಪ್ರತಿಯೊಬ್ಬ ನೌಕರನ ಕಲಿಕೆಯ ಪಯಣ ಸಂಪೂರ್ಣವಾಗಿ ಪಾರದರ್ಶಕವಾಗಿರುತ್ತದೆ. ಇದು ಆಡಳಿತದಲ್ಲಿ ಅಕೌಂಟಬಿಲಿಟಿ ಅಂದ್ರೆ ಉತ್ತರದಾಯಿತ್ವವನ್ನು ತರುತ್ತದೆ. ಇದು ನಿಜಕ್ಕೂ ಅದ್ಭುತ. ಸರಿ, ಈಗ ನಾವು ಲಾಗಿನ್ ಆಗಿ ಆಪ್ ಒಳಗೆ ಹೋದೆ ಅಂದ್ಕೊಳ್ಳಿ. ಅಲ್ಲಿ ಹೋದ ತಕ್ಷಣ ನನ್ಗಿನ್ನೊಂದು ಸಮಸ್ಯೆ ಎದುರಾಯ್ತು. ಅಲ್ಲಿ ಸಾವಿರಾರು ಕಾಂಟೆಂಟ್ಗಳಿವೆ, ನೂರಾರು ಕೋರ್ಸ್ಗಳಿವೆ, ಕೇಂದ್ರ ಸರ್ಕಾರದ ನಿಯಮಗಳು, ಬೇರೆ ಬೇರೆ ರಾಜ್ಯಗಳ ಮಾಹಿತಿಗಳು. ಇದನ್ನೆಲ್ಲ ನೋಡಿದ ತಕ್ಷಣ ನಮ್ಗೆ ಬೇಕಾದ್ದೆಲ್ಲಿದೆ ಅಂತ ಹುಡುಕೋದೇ ಒಂದು ದೊಡ್ಡ ಕೆಲ್ಸ ಅನ್ಸ್ಬಿಡುತ್ತೆ. ನಮ್ಗೆ ಬೇಕಾದ್ದನ್ನ ಮಾತ್ರ ಆಯ್ಕೆ ಮಾಡ್ಕೊಳ್ಳೋದು ಹೇಗೆ? ಇದನ್ನು ತಂತ್ರಜ್ಞಾನದ ಭಾಷೆಯಲ್ಲಿ ಇನ್ಫಾರ್ಮೇಷನ್ ಓವರ್ಲೋಡ್ ಅಂದರೆ ಮಾಹಿತಿಯ ಅತಿಯಾದ ಹೊರೆ ಎನ್ನುತ್ತಾರೆ. ಎಷ್ಟೋ ಬಾರಿ ಕಲಿಯಲು ಹೋದಾಗ ಬೇಕಾದ ಮಾಹಿತಿ ಸಿಗದೇ ಇದ್ರೆ ಜನ ಬೇಸರಗೊಂಡು ಆಪ್ ಅನ್ನೇ ಅನ್ಇನ್ಸ್ಟಾಲ್ ಮಾಡ್ಬಿಡ್ತಾರೆ. ಹೌದು, ಅದೇ ಆಗೋದು. ನನಗೂ ಹಾಗೇ ಅನಿಸಿತ್ತು. ಆದ್ರೆ ಆ ಕ್ಲೇ ಸ್ಟೈಲ್ ಪಾತ್ರ ಇಲ್ಲೂ ಕೂಡ ಸಹಾಯಕ್ಕೆ ಬಂತು. ಅದರ ಮಾರ್ಗದರ್ಶನದಂತೆ ನಾನಲ್ಲಿ ಎಕ್ಸ್ಪ್ಲೋರ್ ಕಾಂಟೆಂಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದೆ. ಅಲ್ಲೊಂದು ಫಿಲ್ಟರ್ ಆಯ್ಕೆ ಇತ್ತು. ಅದರ ಒಳಗೆ ಹೋದಾಗ ನನಗೆ ನಿಜಕ್ಕೂ ಆಶ್ಚರ್ಯವಾಯಿತು. ಆಶ್ಚರ್ಯ ಯಾಕೆ? ಆ ಫಿಲ್ಟರ್ ವ್ಯವಸ್ಥೆಯ ವಿಶೇಷತೆ ಏನು ಅಂತ ನಮ್ಮ ಕೇಳುಗರಿಗೆ ವಿವರಿಸ್ತೀರಾ? ಖಂಡಿತ. ಅಲ್ಲಿ ಎಷ್ಟೋ ಫಿಲ್ಟರ್ಗಳಿದ್ವು. ಆದ್ರೆ ನನ್ನ ಗಮನ ಸೆಳೆದದ್ದು ಲ್ಯಾಂಗ್ವೇಜಸ್ ಅಥವಾ ಭಾಷೆಗಳ ಫಿಲ್ಟರ್. ಅಲ್ಲಿ ಹೋಗಿ ನಾನು ಕನ್ನಡ ಅಂತ ಟಿಕ್ ಮಾಡಿ ಅಪ್ಲೈ ಫಿಲ್ಟರ್ ಅಂತ ಕೊಟ್ಟ ತಕ್ಷಣ ಇಡೀ ಆಪ್ನ ಸ್ವರೂಪವೇ ಬದಲಾಗಿ ಹೋಯಿತು. ಹೌದಾ? ಹೌದು. ಅಲ್ಲಿಯವರೆಗೆ ಕಣ್ಣಿಗೆ ರಾಚುತ್ತಿದ್ದ ಸಾವಿರಾರು ಇಂಗ್ಲಿಷ್ ಅಥವಾ ಹಿಂದಿ ಕೋರ್ಸ್ಗಳು ಮಾಯವಾಗಿ ಕೇವಲ ಕನ್ನಡದ, ಅದು ನಮ್ಮ ಕರ್ನಾಟಕ ರಾಜ್ಯದ ಆಡಳಿತಕ್ಕೆ ಬೇಕಾದ ಕೋರ್ಸ್ಗಳು ಮಾತ್ರ ಸ್ಕ್ರೀನ್ ಮೇಲೆ ಬಂದ್ವು. ಉದಾಹರಣೆಗೆ ಯಾವ ರೀತಿಯ ಕೋರ್ಸ್ಗಳು ಅಲ್ಲಿ ಕಾಣಿಸಿದವು? ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು, ಅಂದ್ರೆ ಅದರಲ್ಲಿ ರಜಾ ನಿಯಮಗಳು, ನಡತೆ ನಿಯಮಗಳು, ಇವೆಲ್ಲವೂ ನಮ್ಮದೇ ಭಾಷೆಯಲ್ಲಿ ಸ್ಪಷ್ಟವಾಗಿ ಇದ್ವು. ನನಗನ್ಸಿದ್ದು, ಈ ರೀತಿ ಭಾಷೆಯ ಫಿಲ್ಟರ್ ಕೊಟ್ಟಿರೋದು ಎಷ್ಟೊಂದು ಉಪಯುಕ್ತ ಅಲ್ವಾ? ಇದು ಕೇವಲ ಉಪಯುಕ್ತ ಮಾತ್ರವಲ್ಲ, ಆಡಳಿತಾತ್ಮಕವಾಗಿ ಅತ್ಯಂತ ಅವಶ್ಯಕ ಕೂಡ. ನೋಡಿ, ನಾವೆಲ್ಲರೂ ಇಂಗ್ಲಿಷ್ ಓದಬಲ್ಲೆವು, ಆದರೆ ಕಾನೂನು ಅಥವಾ ಆಡಳಿತದ ನಿಯಮಗಳು ಬಹಳ ಸಂಕೀರ್ಣವಾಗಿರ್ತವೆ. ಹೌದು, ಅದರ ಭಾಷೆಯೇ ಬೇರೆ ಇರುತ್ತೆ. ಕರೆಕ್ಟ್. ಇಂಗ್ಲಿಷ್ನಲ್ಲಿರುವ ಆ ಲೀವ್ ರೂಲ್ಸ್ನ ಒಂದು ಸಣ್ಣ ವಾಕ್ಯವನ್ನು ತಪ್ಪಾಗಿ ಅರ್ಥೈಸ್ಕೊಂಡ್ರೆ ಅದು ಒಬ್ಬ ನೌಕರನಿಗೆ ಸಿಗಬೇಕಾದ ರಜೆಯನ್ನು ಅಥವಾ ಪಿಂಚಣಿಯನ್ನು ತಡೆಹಿಡಿಯುವ ಸಾಧ್ಯತೆ ಇರ್ತದೆ. ಖಂಡಿತ. ಕಾನೂನಿನ ಭಾಷೆ, ಅದರಲ್ಲಿ ಬರುವ ಆ ಶ್ಯಾಲ್ ಮತ್ತೆ ಮೇ ಇಂಥ ಪದಗಳ ಅರ್ಥವನ್ನ ಗ್ರಹಿಸುವುದು ಕಷ್ಟ. ನಿಖರವಾಗಿ. ಅದೇ ನಿಯಮಾವಳಿಗಳನ್ನು ಮಾತೃಭಾಷೆಯಲ್ಲಿ ಅಂದ್ರೆ ಕನ್ನಡದಲ್ಲಿ ಕಲಿತಾಗ ಅದರ ಅರ್ಥಗ್ರಹಿಕೆ 100% ನಿಖರವಾಗಿರುತ್ತದೆ. ಆಡಳಿತದಲ್ಲಿ ವೇಗ ಮತ್ತು ಸ್ಪಷ್ಟತೆ ಬರುವುದು ಇದರಿಂದಲೇ. ನಿಜ. ಕಲಿಯುವ ಆಸಕ್ತಿ ಇರುವವರಿಗೆ ಭಾಷೆ ಎಂದಿಗೂ ಒಂದು ಅಡ್ಡಿಯಾಗಬಾರದು ಎನ್ನುವುದು ಈ ವಿನ್ಯಾಸದ ಹಿಂದಿರುವ ಮೂಲ ಉದ್ದೇಶ. ಅಂದ್ರೆ ಈ ಆಪ್ ನಮ್ಗೆ ಕೇವಲ ಮಾಹಿತಿಯನ್ನು ಡಂಪ್ ಮಾಡ್ತಿಲ್ಲ. ಇಲ್ಲ.
ಬದಲಿಗೆ ನಮಗೇನು ಬೇಕೋ ಅದನ್ನು ನಮ್ಮ ಭಾಷೆಯಲ್ಲೇ ಫಿಲ್ಟರ್ ಮಾಡಿ ಶೋಧಿಸಿಕೊಡ್ತಿದೆ ಅಂತಾಯ್ತು. ಹೌದು, ತಮಗೆ ಬೇಕಾದ್ದನ್ನು ಮಾತ್ರ ಆಯ್ದುಕೊಂಡು ಕಲಿಯುವ ಈ ಸ್ವಾತಂತ್ರ್ಯವೇ ಆಧುನಿಕ ತರಬೇತಿಯ ಯಶಸ್ಸಿನ ಗುಟ್ಟು. ನೌಕರರ ಅಮೂಲ್ಯ ಸಮಯ ಇದರಿಂದ ಉಳಿಯುತ್ತದೆ. ಸರಿ, ಇಲ್ಲಿಯವರೆಗೆ ನಾವು ದಿನನಿತ್ಯದ ಕಚೇರಿ ಕೆಲಸಗಳಿಗೆ ಬೇಕಾದ ಸ್ಥಳೀಯ ನಿಯಮಗಳ ಬಗ್ಗೆ ಮಾತನಾಡಿದ್ದೆವು. ಈ ಆಪ್ನ ಮುಖಾಂತರ ನಮ್ಮ ನೌಕರರು ವರ್ತಮಾನಕ್ಕೆ ಹೇಗೆ ಸಿದ್ಧರಾಗುತ್ತಿದ್ದಾರೆ ಅಂತ ತಿಳಿದೆವು. ಆದ್ರೆ ನಮ್ಮ ಮೂಲಗಳಲ್ಲಿ ಇನ್ನೊಂದು ಅತ್ಯಂತ ಕುತೂಹಲಕಾರಿ ಮತ್ತು ನನಗೆ ಸ್ವಲ್ಪ ಆಘಾತ ತಂದ ವಿಚಾರವೂ ಇದೆ. ಆಘಾತ? ಯಾವುದರ ಬಗ್ಗೆ ಹೇಳ್ತಿದ್ದೀರಿ? ಅದೇ ಕೃತಕ ಬುದ್ಧಿಮತ್ತೆ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಎಐನ ಕಡ್ಡಾಯ ತರಬೇತಿಯ ಬಗ್ಗೆ. ನಾವು ಈಗ ತಾನೇ ಮಾತನಾಡಿದೆವು, ನಮ್ಮ ಕಚೇರಿಗಳಲ್ಲಿ ಇನ್ನೂ ಅನೇಕ ಕಡೆ ಆ ಫೈಲ್ಗಳನ್ನ ಟೇಬಲಿಂದ ಟೇಬಲ್ಗೆ ಹೊತ್ತು ತಿರುಗುವ ವ್ಯವಸ್ಥೆ ಇದೆ. ಹೌದು. ಇಂತಹ ಪರಿಸ್ಥಿತಿಯಲ್ಲಿ ಏಕಾಏಕಿ ಈ ಐಗಾಟ್ ಕರ್ಮಯೋಗಿ ವೇದಿಕೆಯಲ್ಲಿ ಎಐ ಕಲಿಯುವುದು ಕಡ್ಡಾಯ ಅಂತ ಒಂದು ಸುತ್ತೋಲೆ ಬಂದಿದೆಯಲ್ಲ, ಇದು ಸ್ವಲ್ಪ ಅತಿಯಾದ ನಿರೀಕ್ಷೆ ಅನಿಸುವುದಿಲ್ಲವೇ? ಮೇಲ್ನೋಟಕ್ಕೆ ಹಾಗೆ ಅನಿಸುವುದು ಸಹಜ. ಆದರೆ ಇದೇ ಭವಿಷ್ಯ. ಆಡಳಿತ ಯಂತ್ರವು ಸದಾ ವಾಸ್ತವಕ್ಕಿಂತ ಒಂದು ಹೆಜ್ಜೆ ಮುಂದೆ ಯೋಚಿಸಬೇಕಾಗುತ್ತದೆ. ನೀವು ಆ ಮೂಲಗಳನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ದಿನಾಂಕ 27/03/2026 ಸುತ್ತೋಲೆಯ ಮೊದಲನೇ ಅನೆಕ್ಸರ್ನಲ್ಲಿ ಸ್ಪಷ್ಟವಾದ ನಿರ್ದೇಶನವಿದೆ. ಹೌದು, ಆಪ್ನ ಕೆಳಭಾಗದಲ್ಲಿರುವ ಆ ಸರ್ಚ್ ಬಟನ್ ಬಳಸಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಂದು ಟೈಪ್ ಮಾಡಿದರೆ ಸಾಕು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಫಾರ್ ಕರ್ಮಯೋಗೀಸ್ ಮತ್ತೆ ಫಂಡಮೆಂಟಲ್ಸ್ ಆಫ್ ಜನರೇಟಿವ್ ಎಐ ಮುಂತಾದ ಕೋರ್ಸ್ಗಳು ಕಾಣಿಸುತ್ತವೆ. ಕರೆಕ್ಟ್. ಮತ್ತು ಅಧಿಕಾರಿಗಳು ಅಥವಾ ನೌಕರರು ಇದರಲ್ಲಿ ಒಂದನ್ನಾದ್ರೂ ಕಡ್ಡಾಯವಾಗಿ ವೀಕ್ಷಿಸಲೇಬೇಕು ಅಂತ ಆದೇಶ ಇದೆ. ಇಲ್ಲಿ ನಾವು ಈ ಜನರೇಟಿವ್ ಎಐ ಅಂದ್ರೆ ಏನು ಮತ್ತದು ಸರ್ಕಾರಿ ಕೆಲಸಕ್ಕೆ ಹೇಗೆ ಸಹಾಯ ಮಾಡ್ತದೆ ಎಂಬುದನ್ನು ಸ್ವಲ್ಪ ಬಿಡಿಸಿ ಹೇಳಬೇಕು. ದಯವಿಟ್ಟು ವಿವರಿಸಿ, ಯಾಕೆಂದ್ರೆ ಎಷ್ಟೋ ಜನರಿಗೆ ಎಐ ಅಂದ್ರೆ ಕೇವಲ ಆ ಸಾಫ್ಟ್ವೇರ್ ಇಂಜಿನಿಯರ್ಗಳು ಬಳಸುವ ತಂತ್ರಜ್ಞಾನ ಅಥವಾ ಬರೀ ಚಾಟ್ಜಿಪಿಟಿ ಮಾತ್ರ ಎನ್ನುವ ಕಲ್ಪನೆ ಇದೆ. ಖಂಡಿತ. ಒಂದು ನೈಜ ಉದಾಹರಣೆ ತೆಗೆದುಕೊಳ್ಳೋಣ. ಒಬ್ಬ ತಹಸೀಲ್ದಾರ್ ಅಥವಾ ಗುಮಾಸ್ತರ ಬಳಿ ಒಂದು ಹಳೆ ಜಮೀನಿನ ವಿವಾದದ ಫೈಲ್ ಬರ್ತದೆ ಅಂತ ಇಟ್ಕೊಳ್ಳಿ. ಓಕೆ. ಆ ಫೈಲ್ನಲ್ಲಿ ಸುಮಾರು 500 ಪುಟಗಳ ದಾಖಲೆಗಳಿವೆ, ಹಳೆಯ ಕೋರ್ಟ್ ಆರ್ಡರ್ಗಳಿವೆ. ಅದನ್ನು ಪೂರ್ತಿಯಾಗಿ ಓದಿ ಅರ್ಥ ಮಾಡಿಕೊಂಡು ಒಂದು ಸಾರಾಂಶ ಬರೆಯಲು ಒಬ್ಬ ಅಧಿಕಾರಿಗೆ ಕನಿಷ್ಠ 2-3 ದಿನಗಳೇ ಬೇಕಾಗ್ಬೋದು. ಹೌದು, ಇದು ನಮ್ಮ ಕಚೇರಿಗಳಲ್ಲಿ ನಡೆಯುವ ಸಾಮಾನ್ಯ ಪ್ರಕ್ರಿಯೆ. ಆದರೆ ಈ ಜನರೇಟಿವ್ ಎಐ ತಂತ್ರಜ್ಞಾನವನ್ನ ಆಡಳಿತದಲ್ಲಿ ಅಳವಡಿಸಿಕೊಂಡಾಗ ಏನಾಗ್ತದೆ ಗೊತ್ತಾ? ಆ 500 ಪುಟಗಳ ದಾಖಲೆಯನ್ನ ಆ ಸಿಸ್ಟಮ್ಗೆ ಅಪ್ಲೋಡ್ ಮಾಡಿದರೆ ಕೇವಲ 10 ಸೆಕೆಂಡ್ಗಳಲ್ಲಿ. ಏನು? 10 ಸೆಕೆಂಡ್ನಲ್ಲೂ? ಹೌದು, 10 ಸೆಕೆಂಡ್ಗಳಲ್ಲಿ ಆ ಇಡೀ ಕೇಸ್ನ ಹಿಸ್ಟ್ರಿ, ಅದರಲ್ಲಿರುವ ಪ್ರಮುಖ ಅಂಶಗಳು ಮತ್ತು ನಿಯಮಗಳ ಪ್ರಕಾರ ಯಾವ ನಿರ್ಧಾರ ತೆಗೆದುಕೊಳ್ಳಬಹುದು ಎನ್ನುವ ನಿಖರವಾದ ಸಾರಾಂಶವನ್ನು ಅದು ನಮ್ಮ ಮುಂದಿಡುತ್ತದೆ. ವಾವ್! ಅಂದ್ರೆ 2 ದಿನಗಳ ಕೆಲಸ ಕೇವಲ 10 ಸೆಕೆಂಡ್ನಲ್ಲಿ ಮುಗ್ದೋಗ್ತದೆ. ನಿಖರವಾಗಿ. ಇದರಿಂದ ಯಾರಿಗೆ ಲಾಭ? ಆ ಜಮೀನಿನ ವಿವಾದ ಪರಿಹಾರಕ್ಕಾಗಿ ಕಚೇರಿಗೆ ಅಲೆಯುತ್ತಿದ್ದ ಸಾಮಾನ್ಯ ರೈತನಿಗೆ. ಅವನ ಕೆಲಸ ಎಷ್ಟೋ ದಿನಗಳ ಮುಂಚಿತವಾಗಿ ಮುಗಿಯುತ್ತದೆ. ಆಡಳಿತದಲ್ಲಿ ಪಾರದರ್ಶಕತೆ ಮತ್ತು ವೇಗ ಎರಡನ್ನೂ ತರಲು ಎಐ ಒಂದು ಪ್ರಬಲ ಅಸ್ತ್ರವಾಗಲಿದೆ. ನಿಜ. ಅದಕ್ಕಾಗಿಯೇ ಕೇವಲ ಆ ಐಟಿ ಕಂಪನಿಗಳಷ್ಟೇ ಸೀಮಿತವಾಗಿದ್ದ ಈ ತಂತ್ರಜ್ಞಾನವನ್ನು ಈಗ ಸರ್ಕಾರಿ ನೌಕರರಿಗೂ ಕಡ್ಡಾಯಗೊಳಿಸಲಾಗಿದೆ. ಈಗ ಅರ್ಥವಾಯ್ತು. ಇದು ಕೇವಲ ಯಾವುದೋ ಹೊಸ ತಂತ್ರಾಂಶವನ್ನು ಕಲಿಯುವ ಪ್ರಕ್ರಿಯೆ ಅಲ್ಲ, ಇದೊಂದು ಕಂಪ್ಲೀಟ್ ಮೈಂಡ್ಸೆಟ್ ಶಿಫ್ಟ್, ಅಂದ್ರೆ ಮನಸ್ಥಿತಿಯ ಬದಲಾವಣೆ. ಮತ್ತು ಈ ತರಬೇತಿಗೆ ಒಂದು ಗಡುವು ಕೂಡ ನೀಡಿದ್ದಾರೆ ಅಲ್ವಾ? ಹೌದು. ಮೂಲಗಳ ಪ್ರಕಾರ ಏಪ್ರಿಲ್ 2ರಿಂದ 8/2026 ಜರುಗುವ ಸಾಧನಾ ಸಪ್ತಾಹಕ್ಕೆ ಮುಂಚಿತವಾಗಿ ಈ ಎಐ ವಿಡಿಯೋಗಳನ್ನು ಕಡ್ಡಾಯವಾಗಿ ವೀಕ್ಷಿಸಬೇಕು. ಈ ಡೆಡ್ಲೈನ್ ನೀಡಿರೋದು ಕೂಡ ಒಂದ್ ರೀತಿಯಲ್ಲಿ ಎಚ್ಚರಿಕೆಯ ಗಂಟೆ ಇದ್ದಂತೆ. ತಂತ್ರಜ್ಞಾನ ಯಾರಿಗಾಗಿಯೂ ಕಾಯುವುದಿಲ್ಲ, ನಾವೇ ಅದರ ಜೊತೆ ಹೆಜ್ಜೆ ಹಾಕಬೇಕು ಎನ್ನುವುದನ್ನು ಇದು ಸ್ಪಷ್ಟಪಡಿಸುತ್ತದೆ. ಹೌದು. ಇಲ್ಲಿ ನಾವು ಆ ಇಡೀ ಚಿತ್ರಣವನ್ನು ಒಮ್ಮೆ ಕಲ್ಪಿಸಿಕೊಳ್ಳಬೇಕು. ಅತ್ಯಂತ ಸಂಕೀರ್ಣವಾದ ಆ ಜಾಗತಿಕ ತಂತ್ರಜ್ಞಾನವನ್ನು ಯಾರೋ ವಿದೇಶಿ ತಜ್ಞರು ಬಂದು ಪಾಠ ಮಾಡುತ್ತಿಲ್ಲ. ಕರೆಕ್ಟ್. ಬದಲಾಗಿ ಪ್ರತಿಯೊಬ್ಬ ನೌಕರನ ಜೇಬಿನಲ್ಲಿರುವ ಸ್ಮಾರ್ಟ್ಫೋನ್ನಲ್ಲಿ ಆ ನಗುಮುಖದ ಕೈಯಲ್ಲಿ ಪಾಯಿಂಟರ್ ಹಿಡಿದ ಕ್ಲೇಸ್ಟೈಲ್ ಡಿಜಿಟಲ್ ಗೈಡ್ನ ಮಾರ್ಗದರ್ಶನದಲ್ಲಿ ಕಲಿತಿದ್ದಾರೆ. ಅದ್ಭುತ! ಸ್ಥಳೀಯ ರಜಾ ನಿಯಮಗಳಿಂದ ಹಿಡಿದು ಗ್ಲೋಬಲ್ ಲೆವೆಲ್ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ವರೆಗೂ ಎಲ್ಲವೂ ಒಂದೇ ವೇದಿಕೆಯಲ್ಲಿ, ಒಂದೇ ಆಪ್ನಲ್ಲಿ ಸಿಗುತ್ತಿದೆ ಅಂದ್ರೆ ಇದೊಂದು ಕ್ರಾಂತಿಯ ಸರಿ. ಖಂಡಿತವಾಗಿಯೂ. ಇದು ಸರ್ಕಾರಿ ವ್ಯವಸ್ಥೆಯೊಳಗಿನ ನಿರಂತರ ಕಲಿಕೆಯ ಸಂಸ್ಕೃತಿಗೆ ಸಾಕ್ಷಿಯಾಗಿದೆ.
ತಳಮಟ್ಟದಲ್ಲಿ ನಮ್ಮ ನಿಯಮಾವಳಿಗಳ ಬೇರುಗಳನ್ನು ಭದ್ರಪಡಿಸುತ್ತಲೇ ಭವಿಷ್ಯದ ತಂತ್ರಜ್ಞಾನದತ್ತ ಕಣ್ಣು ಹಾಯಿಸಲು ಇದು ನೌಕರರನ್ನು ಸಜ್ಜುಗೊಳಿಸುತ್ತಿದೆ. ನಿಜಕ್ಕೂ ಎಂಥ ಅದ್ಭುತವಾದ ಪ್ರಯಾಣ ಇದು. ಆಪ್ ಓಪನ್ ಮಾಡುವಾಗ ಇದ್ದ ಆತಂಕವನ್ನು ಒಂದು ಪುಟ್ಟ ಮಣ್ಣಿನ ಗೊಂಬೆಯ ಪಾತ್ರ ದೂರ ಮಾಡಿತು, ಮಾಹಿತಿಯ ಗೊಂದಲವನ್ನು ನಮ್ಮ ಕನ್ನಡ ಭಾಷೆಯ ಫಿಲ್ಟರ್ ಪರಿಹರಿಸಿತು ಮತ್ತು ಅಂತಿಮವಾಗಿ ಇದು ನಮ್ಮನ್ನು ಭವಿಷ್ಯದ ಎಐ ಜಗತ್ತಿಗೆ ಕರೆದೊಯ್ತು. ಖಂಡಿತ. ಈ ಎಲ್ಲ ಬದಲಾವಣೆಗಳು ಆಡಳಿತ ಯಂತ್ರದ ದಕ್ಷತೆಯನ್ನು ಹೆಚ್ಚಿಸಲು ಮತ್ತು ಸಾರ್ವಜನಿಕ ಸೇವೆಗಳನ್ನು ಇನ್ನಷ್ಟು ತ್ವರಿತಗೊಳಿಸಲು ಬಹಳ ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡಲಿವೆ. ಹೌದು. ಈ ವಿಶ್ಲೇಷಣೆಯನ್ನು ಮುಕ್ತಾಯಗೊಳಿಸುವ ಮುನ್ನ ನಮ್ಮ ಕೇಳುಗರಿಗೆ ಯೋಚಿಸಲು ಒಂದು ಅಂತಿಮ ವಿಚಾರವನ್ನು ಬಿಟ್ಟು ಹೋಗಲು ಬಯಸುತ್ತೇನೆ. ಸ್ವಲ್ಪ ಯೋಚನೆ ಮಾಡಿ. ಇಂದು ನಮ್ಮ ಸರ್ಕಾರಿ ನೌಕರರು ಇಂತಹ ಅತ್ಯಾಧುನಿಕ ಮೊಬೈಲ್ ವೇದಿಕೆಗಳ ಮೂಲಕ ಕೃತಕ ಬುದ್ಧಿಮತ್ತೆಯ ಪಾಠಗಳನ್ನು ಕಲಿಯುತ್ತಿದ್ದಾರೆ, ಸ್ಮಾರ್ಟ್ ತಂತ್ರಜ್ಞಾನಕ್ಕೆ ಒಗ್ಗೊಳ್ಳುತ್ತಿದ್ದಾರೆ. ನಿಜ. ಹಾಗಾದ್ರೆ ಈ ಎಲ್ಲಾ ತಂತ್ರಜ್ಞಾನಗಳು ಕಾಗದದ ಮೇಲಿಂದ ಇಳಿದು ಸಂಪೂರ್ಣವಾಗಿ ನಮ್ಮ ಕಚೇರಿಗಳಲ್ಲಿ ಜಾರಿಯಾದಾಗ ಮುಂದಿನ 5 ಅಥವಾ 10 ವರ್ಷಗಳಲ್ಲಿ ನಮ್ಮ ಸರ್ಕಾರಿ ವ್ಯವಸ್ಥೆ ಹೇಗಿರಬಹುದು? ಊಹಿಸಲೇ ರೋಮಾಂಚನ ಆಗತ್ತೆ. ಹೌದು. ನೀವು ಯಾವುದೋ ಒಂದು ಸರ್ಟಿಫಿಕೇಟ್ಗಾಗಿ ಕಚೇರಿಗೆ ಹೋದ್ರೆ ನಿಮ್ಮ ಕೆಲಸ ಕೇವಲ ನಿಮಿಷಗಳಲ್ಲಿ ಆಗಿ ಹೋಗುವ ಕಾಲ ಬಹುಶಃ ನಮ್ಮ ಮುಂದೆಯೇ ಇದೆಯಲ್ವೇ? ಆ ಭವಿಷ್ಯದ ಆಡಳಿತ ಕಚೇರಿಯ ಚಿತ್ರಣವನ್ನು ಒಮ್ಮೆ ನಿಮ್ಮ ಮನಸ್ಸಿನಲ್ಲಿ ಊಹಿಸಿ ನೋಡಿ. ಮುಂದಿನ ಆಳವಾದ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ನಮ್ಮ ಕರ್ನಾಟಕ ಲಾ ಅಂಡ್ ಸರ್ವಿಸ್ ಡೆಸ್ಕ್ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೆಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನಮ್ಗೆ ಇನ್ನಷ್ಟು ಉತ್ತಮ ಮಾಹಿತಿಗಳನ್ನು ನಿಮ್ಮ ಮುಂದಿರಿಸಲು ಸಹಾಯ ಮಾಡುತ್ತದೆ. ಈ ಚಾನೆಲ್ ಅನ್ನು ನಿಮ್ಮ ಸ್ನೇಹಿತರಿಗೂ ಸಹೋದ್ಯೋಗಿಗಳಿಗೂ ಶೇರ್ ಮಾಡಿ. ಜ್ಞಾನ ಹಂಚಿಕೊಂಡಾಗ ಮಾತ್ರ ಅದರ ಮೌಲ್ಯ ಹೆಚ್ಚುತ್ತದೆ. ಧನ್ಯವಾದಗಳು.